ಆರ್ ಟಿ ಸ್ಟ್ರೀಟು ನಮ್ಮ ಪೇಟೆ ಪ್ರದೇಶದಲ್ಲಿ ಈ ಸುರಕ್ಷತೆಗೆ, ಸಾರ್ವಜನಿಕರಿಗೆ ಸುರಕ್ಷತೆಗೋಸ್ಕರ ಬೆಂಕಿ ಅವಘಡಗಳಾದಾಗ ಅಲ್ಲಿ ಫೈರ್ ಇಂಜಿನ್ಗಳು ಬರಕ್ ಆಗೋದಿಲ್ಲ ಅಂತ ಈಗ ಅನೇಕ ಸಂದರ್ಭ ನೀವು ನೋಡಿದ್ದೀರಾ. ಈ ನಗರದ ಪೇಟೆ, ಚಿಕ್ಕಪೇಟೆಯಲ್ಲೆಲ್ಲ ಬೆಂಕಿ ಅವಘಡ ಆಗಿರುವಂತದ್ದು, ಬಿಲ್ಡಿಂಗ್ ಗಳ ಸುತ್ತೋಗಿರುವಂತದ್ದು, ಅನಾಹುತಗಳಾಗಿರುವಂತದ್ದು. ಅದಕ್ಕೋಸ್ಕರ ನಾವು ಈಗೇನಾದ್ರೂ ಬೇರೆ ತರ ಮಾಡ್ಬೇಕು ಅಂತ ಒಂದು ಆಲೋಚನೆ ಮಾಡಿ ನಮ್ಮ ಅಧಿಕಾರಿಗಳು, ಇಂಜಿನಿಯರ್ಗಳು ನಾವೆಲ್ಲ ಕೂತು ಇದಕ್ಕೆ ಏನು ಹಿಂದೆ ಬಹುಶಃ 40 ವರ್ಷ ಆಗಿದೆ ಈ ಫೈರ್ ಹೈಡ್ರೆಂಟ್ ವ್ಯವಸ್ಥೆಗಳನ್ನ ಬೆಂಗಳೂರಿನಲ್ಲಿ ಹಾಕೋದನ್ನ ನಿಲ್ಲಿಸಿರುವಂತದ್ದು. ಮತ್ತೊಮ್ಮೆ ಅದನ್ನ ಫೈರ್ ಹೈಡ್ರೆಂಟ್ ಹಾಕುವಂತ ವ್ಯವಸ್ಥೆ ಮಾಡಿದ್ದೇವೆ. ಆರ್ ಟಿ ಸ್ಟ್ರೀಟ್ ಮತ್ತು ಸುತ್ತಮುತ್ತ ಪ್ರದೇಶದಲ್ಲಿ ಮಾಡ್ತೀವಿ. ಮೊದಲನೇ ಬಾರಿಗೆ ಆರ್ ಟಿ ಸ್ಟ್ರೀಟ್ ಕಂಪ್ಲೀಟ್ ಆಗಿದೆ. ಅದನ್ನ ಇವತ್ತಿನ ತೋರಿಸ್ತೀವಿ, ಮಾವುಕರಲ್ಲೂ ಕೂಡ ಮಾಡ್ತೀವಿ. ಅದರಿಂದ ಫೈರ್ ಎಲ್ಲಿ ಬರಕ್ ಆಗದೆ ಇರುವಂತ ರಸ್ತೆಗಳಿಗೆ ಅಲ್ಲಿ ಈ ಒಂದು ನೀರಿನ ಒಂದು ಹೋಸ್ ಪೈಪ್ ಮುಖಾಂತರ ಕೊಡೋದಕ್ಕೆ ಅವಕಾಶವನ್ನು ನಾವು ಮಾಡ್ಕೊಂಡಿದ್ದೇವೆ. ಅದು ಖಂಡಿತವಾಗಿಯೂ ಸಾರ್ವಜನಿಕರ ಒಂದು ಸುರಕ್ಷತೆಗೆ ಒಂದು ಮೂಲ ಸೌಕರ್ಯ ಅಂತ ಹೇಳೋದಕ್ಕೆ ಬಯಸ್ತೀನಿ. ಅದ್ರ ಜೊತೆಯಲ್ಲಿ ರಸ್ತೆಯ ಒಂದು ಏನು ನಮ್ಮ ಹಳೆ ಪೇಟೆ ಪ್ರದೇಶದ ಎಲ್ಲವನ್ನು ಕೂಡ ಅಪ್ಗ್ರೇಡ್ ಮಾಡಬೇಕು ಅಂತ ನಾವು ತಗೊಂಡಿದ್ದೀವಿ. ಕಾಮಗಾರಿ ನಡೀತಾ ಇದೆ 150 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಅದರಲ್ಲಿ ಈಗ ಆರ್ ಟಿ ಸ್ಟ್ರೀಟ್ ಮುಕ್ತಾಯ ಆಗಿದೆ. ಆಸ್ಪತ್ರೆ ರಸ್ತೆ, ಬೇರೆ ರಸ್ತೆಗಳೆಲ್ಲ ಕೂಡ ಸುಮಾರು ತಗೊಂಡಿದ್ವಿ. ಅದೆಲ್ಲ ಕಾಮಗಾರಿ ನಡೀತಾ ಉಂಟು. ಅದರಿಂದ ಅದನ್ನ ಮಾನ್ಯ ಕೃಷ್ಣ ಬೈರೇಗೌಡರಿಗೆ ಇವತ್ತು ಇದನ್ನ ನಾವು ಯಾವ ರೀತಿ ಮಾಡಿದ್ದೇವೆ ಅಂತ ಅವರು ನೋಡ್ಕೊಂಡು, ಎಲ್ಲೆಲ್ಲಿ ಬೆಂಗಳೂರಿನಲ್ಲಿ ಇಂಥ ಪ್ರದೇಶಗಳಿಗೆ, ಅದು ವಿಶೇಷವಾಗಿ ಹಳೆಯ ಬೆಂಗಳೂರಿನಲ್ಲಿ ಇದು ಹೆಚ್ಚು ಸಮಸ್ಯೆ ಇರುವಂತದ್ದು, ಅದನ್ನ ಅಳವಡಿಸ್ಕೊಂಡ್ರೆ ಜನರಿಗೆ ಅನುಕೂಲ ಆಗುತ್ತೆ ಅಂತ ಅದಕ್ಕೆ ತೋರಿಸ್ಬೇಕು ಅಂತ ಮಾಡಿದ್ದೀವಿ. ಅವ್ರು ಬಂದಿದ್ದಾರೆ, ಬಹಳ ಸಂತೋಷ. ಅದೇ ರೀತಿಯಾಗಿ ಇಲ್ಲಿ ವೈಟ್ ಟಾಪಿಂಗ್ ರಸ್ತೆ, ಇದನ್ನು ಕೂಡ ನಮ್ಮ ಟ್ಯಾಂಕ್ ಬಂಡ್ ರಸ್ತೆ ಏನಿದೆ ಇದನ್ನ ನಾವು ಆಧುನೀಕರಣ ಮಾಡ್ತಾ ಇದ್ದೀವಿ. ಸುಸಜ್ಜಿತವಾದ ಟಾಯ್ಲೆಟ್ ಏನೋ ಟ್ರಾನ್ಸ್ಜೆಂಡರ್ಸ್ಗೆ, ಮಹಿಳೆಯರಿಗೆ, ಪುರುಷರಿಗೆ ಮತ್ತು ಅಂಗವಿಕಲರಿಗೆ ಎಲ್ಲರೂ ಕೂಡ ವ್ಯವಸ್ಥೆಗಳು. ಈ ರೀತಿಯಾಗಿ ಏನ್ ನಿಮಗೆಲ್ಲ ವೈಟ್ ಟಾಪಿಂಗ್ ಡೆಕೋರೇಷನ್ ಬಗ್ಗೆ ಗೊತ್ತಿದೆ, ಅದೆಲ್ಲ ಇಲ್ಲಿ ಸೇರಿಸ್ಕೊಂಡಿದ್ದೇವೆ. ಇದು ಬಹಳ ಒಂದು ಉತ್ತಮವಾದಂತಹ ಒಂದು ಯೋಜನೆಯನ್ನ ನಮ್ಮ ಕ್ಷೇತ್ರದಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಸಂತೋಷ. ಫೈರ್ ಹೈಡ್ರೆಂಟ್ ಎಷ್ಟು ಕಡೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸರ್? ನಮ್ಮಲ್ಲಿ ಎಲ್ಲೆಲ್ಲಿ ಇಂಥ ಪ್ರದೇಶಗಳಿಗೆ, ರಸ್ತೆಗಳಲ್ಲಿ ಹೋಗದೆ ಇರುವಂತ ಪ್ರದೇಶಗಳೇನಿದೆ ಅದನ್ನ ಈಗ ಪ್ರಥಮ ಹಂತದಲ್ಲಿ ಈಗ ನಾವು 4 ತಗೊಂಡಿದ್ದೀವಿ. ಈ ಆರ್ಟಿಫಿಷಿಯಲ್ ನಂತರ ಆಗಿದೆ. ಆಸ್ಪತ್ರೆ ರಸ್ತೆ ಒಂದ್ ಭಾಗದಲ್ಲಿ ಮಾಡ್ತೀವಿ. ಪಿ ಸ್ಟ್ರೀಟ್ ಇದೆ, ಅದೆಲ್ಲ ಅಲ್ಲಿ ತಗೊಳ್ತಾ ಇದ್ದೀವಿ. ಒಂದೊಂದಾಗಿ ತಗೊಂಡ್ ಹೋಗ್ಬೇಕಿದು. ಅದು ನಾವು ಉದ್ದೇಶದಲ್ಲಿ ಎಲ್ಲ ಮಾಡಕ್ಕಾಗಲ್ಲ. ಈ ವೈಟ್ ಟಾಪಿಂಗ್ ನಾವು ಮಾಡಿದ್ರೆ 25 ವರ್ಷ ರೋಡ್ ಬಾಳಿಕೆ ಬರುತ್ತೆ. ನೀಟಾಗಿ ಫುಟ್ಪಾತ್ ಆಗುತ್ತೆ. ಆಮೇಲೆ ಪೈಪ್ಗಳನ್ನ ಎಲ್ಲ ಶಿಫ್ಟ್ ಮಾಡೋದ್ರಿಂದ, ಮಳೆ ನೀರಿಗೆ ಸರಿಯಾಗಿ ವ್ಯವಸ್ಥೆ ಮಾಡೋದ್ರಿಂದ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ಸೊ ರಿಪೀಟ್ ಮಾಡೋದಾದ್ರೆ 5 ವರ್ಷಕ್ಕೆ ನಾವು ಟಾರ್ ಹಾಕಿ 25 ವರ್ಷದಲ್ಲಿ 5 ಬಾರಿ ಟಾರ್ ಹಾಕಿದ್ರೆ ಎಷ್ಟು ಖರ್ಚಾಗುತ್ತೆ? ಅದರಲ್ಲಿ ಅರ್ಧ ದುಡ್ಡಿಗೆ ವೈಟ್ ಟಾಪಿಂಗ್ ಅಷ್ಟೇ ಅಲ್ಲ, ನೀಟಾಗಿ ಫುಟ್ಪಾತ್ ಆಗುತ್ತೆ, ಪೈಪುಗಳು, ಮಳೆ ನೀರಿಗೆ ಎಲ್ಲಾ ವ್ಯವಸ್ಥೆಗಳು ಆಗುತ್ತೆ, ಹೊಸ ಲೈಟಿಂಗ್ ವ್ಯವಸ್ಥೆನೂ ಕೂಡ ತರಬಹುದು. ಇದನ್ನ ಉದ್ದೇಶ ಇಟ್ಕೊಂಡು ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಬೆಂಗಳೂರಿನಲ್ಲಿ ವೈಟ್ ಟಾಪಿಂಗ್ ಮಾಡಿ ಮುಖ್ಯ ರಸ್ತೆಗಳಲ್ಲಿ ಕನಿಷ್ಠ ಒಳ್ಳೆ ಗುಣಮಟ್ಟವನ್ನ ಕಾಪಾಡಬೇಕು ಅನ್ನೋದು ಯೋಜನೆಯನ್ನ